ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಹಲಸಿನಕಾಯಿ ಪಲ್ಯ ತೋರಿಸೋಣ ಅಂತ ಮಾಡ್ತಿದ್ದೀನಿ. ಇದಕ್ಕೆ ಏನಪ್ಪ ಬೇಕು ಅಂದರೆ ಹಲಸಿನಕಾಯಿ ಫಸ್ಟ್ ಈ ಥರ ಹೋಲ್ಡ್ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಹಸಿಮೆಣಸು, ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಕಾಯಿ, ಉದ್ದಿನಬೇಳೆ, ಸಾಸಿವೆ, ಇಂಗು, ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಈ ಥರ ಎಣ್ಣೆ ಕಾಯಕ್ಕಿಟ್ಟಾಗ ಸಾಸಿವೆ ಹಾಕ್ಕೊಳ್ಬೇಕು. ನೆಕ್ಸ್ಟು ಉದ್ದಿನಬೇಳೆ, ಹಸಿಮೆಣಸು, ಅದ್ರ ಜೊತೆಗೆ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು. ಏನಪ್ಪ ಇವಳು ಬೇವಿನ ಸೊಪ್ಪು ಹೇಳ್ತಿದ್ದಾಳೆ ಅಂತಲ್ಲ, ನಾವು ಹೇಳೋದು ಹಂಗೆ ಹೇಳ್ತೀವಿ. ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಲಿದ್ದು ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು. ಈ ಸೀಸನಲ್ಲಂತೂ ಡೈಲಿ ಮಾಡ್ಕೊಂಡು ತಿಂದರೆ ಬೇಜಾರಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಅರಿಶಿನ ಪುಡಿ, ನಿಮಗೂ ಬೇಕಾದ್ರೆ ಹಾಕ್ಕೋಬೋದು, ನಾನು ಹಿಂಗೆ ಹಾಕಲಿಲ್ಲ. ಇಲ್ಲಿ ಸಾಂಬಾರು ಬೇರೆ ಕುದೀತಾ ಇದೆ. ಇನ್ನೊಂದು ದಿನ ಹೇಳ್ತೀನಿ ಯಾವ ಥರ ಸಾಂಬಾರು ರೆಸಿಪಿ ಮಾಡೋದಂತ. ಇವತ್ತು ಹಲಸಿನಕಾಯಿ ಪಲ್ಯ ರೆಸಿಪಿ ಒಂದು ನೋಡ್ಕೊಳ್ಳಿ. ಇಷ್ಟಾದಮೇಲೆ ಹಲಸಿನಕಾಯಿ ಇದು ಹೋಳು ಕೊತ್ಕೊಂಡಿರ್ತೀವಲ್ವ, ಈ ಥರ ಹಾಕಬೇಕು. ಹಾಕಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಜಾಸ್ತಿ ಉಪ್ಪು ಬೇಕಾಗಲ್ಲ. ಈ ಥರ ಹಾಕ್ಕೊಳ್ಳಿ. ಈ ಥರ ಆಗುತ್ತೆ. ನೆಕ್ಸ್ಟ್ ಇದು ಚೆನ್ನಾಗಿ ಬೇಯಲಿ. ಇದನ್ನು ಮುಚ್ಚಿಟ್ಬಿಡಿ, ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಚೆನ್ನಾಗಾಗುತ್ತೆ. ಇದು ರೆಡಿ ಆಯಿತು ಹಲಸಿನಕಾಯಿ ಪಲ್ಯ. ಚಾನಲ್ ಸಪೋರ್ಟ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.